ಥ್ಯಾಂಕ್ ಯು ಸೊ ಮಚ್. ಅದ್ರೊಳಗೆ ಒಂದು ಹೇಳ್ತಾರಲ್ಲ, ಸತ್ ಮೇಲೆ ಇದು ಮಾಡಬಾರ್ದು ಅಂತ. ನಾವು ಯಾವಾಗಲೂ ಕನ್ನಡ ಸಿನಿಮಾ ಸತ್ತೋಗಿದೆ ಈ ಥರ ಬಂದಾಗ ಇಲ್ಲ ಇದೆ ಅಂತ ಒಂದೊಂದ್ಸತಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಿಸ್ ಇಸ್ ಡನ್ ವಿತ್ ದೇರ್ ಇಸ್ ಮೈಂಡ್, ಹಾರ್ಟ್ ಆ್ಯಂಡ್ ಸೋಲ್ ಆಲ್ ಪುಟ್ ಟುಗೆದರ್. ಬಟ್ ಈ ಫಿಲಮ್ 45 ಡೇಸಲ್ಲಿ ಒಂದು ರೆಪ್ರೆಸೆಂಟ್ ಆಗುತ್ತೆ ಟೈಮ್ ಫ್ರೇಮಲ್ಲಿ. ಇಸ್ ಇಟ್ ಒಂಥರ ಕೌಂಟ್ ಡೌನ, ಒಂಥರ ಟ್ರಾನ್ಸ್ಫಾರ್ಮೇಷನ, ಅಥವಾ ಒಂದು ಥ್ರೆಟ್ನಿಂಗ? ಮೇಡಮ್, ಟು ಬಿ ವೆರಿ ಫ್ರ್ಯಾಂಕ್, ಟೀಸರ್ ಅಂತ ನಾವೇನು ಮಾಡಿದ್ದೀವಿ ಇದರಲ್ಲಿ ನಾವು ಆಡಿಯನ್ಸ್ಗೆ ಲೆಟ್ ದಮ್ ಗೆಸ್ 45 ಅಂದರೆ ಏನಂತ ಕೇಳ್ತಿದ್ರು. ಆಲ್ಮೋಸ್ಟ್ ಇದರಲ್ಲಿ ಹತ್ರ ಆನ್ಸರ್ ಮಾಡಿದ್ದೀನಿ. ಬಟ್ ನಾನೇ ಈಗ ಹೇಳ್ಬಿಟ್ರೆ ಅದು ಕುತೂಹಲ ಹೋಗ್ಬಿಡುತ್ತೆ. ಅದರಲ್ಲಿ ವಿಷಯ ಹೇಳಿದ್ದೀನಿ, ನೀವು ಹೇಳ್ದಂಗೆ ಅದೆಲ್ಲ ಇರ್ಬೋದು. ನೀವು ಹೇಳಿದ 3 ವಿಷಯನೂ ಖಂಡಿತ ಇರ್ಬೋದು. ಆ್ಯಂಡ್ ಇದೆ, ನಮ್ಮ ಸೋ ಸಾರಿ ಪಾಪ, ನೀವು ಕೇಳ್ತಾ ಇದ್ದೀರ, ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ಇನ್ನು ಟ್ರೈಲರ್ಗೂ ಇನ್ನು 4 ತಿಂಗಳಿದೆ. ಆ್ಯಂಡ್ ಡೆಫಿನೆಟ್ಲಿ ಟೆಲ್ ಯು. ಬಟ್ ಇದರಲ್ಲಿ 45 ಡೇಸ್ ಕಾಯ್ಬೇಕಾದ್ರೆ 45 ಡೇಸ್ ಕಾಯಿ ಮೇಡಮ್. ನಾವು ಡಬಲ್ ಅಂತ ಇದ್ದಾರೆ, 45 ಡೇಸ್ ಡಬಲ್ ಅಂದರೆ 90 ಡೇಸ್ ಟ್ರೈಲರ್ ಬರೋದಕ್ಕೆ. But the representation of the dog also is something beyond life and death ಅಂತ ಇದೆ. They explain to the ಮೇಡಮ್, ಟೀಸರಲ್ಲಿ ನಿಮ್ಗೆ ಬಂದಿರೋ ಒಂದೊಂದು ಶಾರ್ಟೂ ಕಥೆ ಇದೆ ಮೇಡಮ್. ಎವ್ರಿಥಿಂಗ್ ಅದರೊಳಗಡೆ ಏನಕ್ಕಿದೆ ಅನ್ನೋದು ನಿಮ್ಮ ಸಿನಿಮಾ ನೋಡಿದಾಗ ಸ್ಕ್ರೀನ್ ಪ್ಲೇನಲ್ಲಿ ಯು ವಿಲ್ ಗೆಟ್ ಶಾಕ್. ಅಂದರೆ ನಾ ಇದಕ್ಕೆ ತೋರಿಸಿದ್ರ, ಇದಕ್ಕೆ ಇದು ಯಾಕೆ ಈ ಡೈಲಾಗ್ ಬಂತು, ಎಲ್ಲದೂ ಅದರೊಳಗಡೆ ಇದೆ. ಅದೋಕೆ. ಬಟ್ ನನಗೆ ನೀವು ಹೇಳ್ತಾ ಇದ್ರಲ್ಲ ಕ್ಯಾನಡಾಲಿ CG ಮಾಡಿದ್ರು ಅಂತ. ಹೌ ಡಿಡ್ ಯು ಮ್ಯಾನೇಜ್ ಟು ಎಕ್ಸ್ಪ್ಲೇನ್ ದ ಫಾರಿನರ್ಸ್ ಅಬೌಟ್ ದಿಸ್ ಮೂವಿ? ಏನಕ್ಕಂದ್ರೆ ಯೂಶಲಿ CG ಅಂದ ತಕ್ಷಣ ನಾವು ಒಂಥರ ಆರ್ಟಿಫಿಷಿಯಲ್ ಅನ್ಸುತ್ತೆ, ಬಟ್ ದೇರ್ ಇಸ್ ಎಮೋಷನ್ಸ್ ಹಿಯರ್. ಸೊ ಹೌ ಡಿಡ್ ಯು ಎಕ್ಸ್ಪ್ಲೇನ್ ಟು ದೆಮ್ ಅಂತ? ಇಲ್ಲ, ಮ್ಯಾನೇಜ್ ಮಾಡಿದೆ. ನಾನು ಒಂದು PUC ಸೆಕೆಂಡ್ ಫೇಲ್ ಮೇಡಮ್, 10th ಪಾಸು. ಸ್ವಲ್ಪ ಇಂಗ್ಲೀಷ್ ಇರೋ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡಿ ಹೇಳಿ, ಮೇಡಮ್ ದಟ್ ವಿಲ್ ಕಮ್ ಲೈಕ್ ದಿಸ್, ದಿಸ್ ವಿಲ್ ಗೋ ಲೈಕ್ ದಿಸ್ ಅಂತಾನೆ ಹೇಳಿ. ಅಲ್ಲ, ದೇರ್ ಇಸ್ ಹ್ಯೂಮನ್ ಕನೆಕ್ಷನ್ ಅಂತ ಇತ್ತು. ಇಟ್ಸ್ ನಾಟ್ ಅಬೌಟ್ ಫೇಲ್ ಪಾಸ್ ಅಲ್ಲ, ಹ್ಯೂಮನ್ ಕನೆಕ್ಷನ್. ಬಿಕಾಸ್ CG ವರ್ಕ್ ಅಂದ ತಕ್ಷಣ ನಾವು ಏನ್ CG ಅಂತೀರಂತ, ಬಟ್ ಇದ್ರೊಳಗೆ ಟೆಕ್ನಿಕಲಿ CG ಮಾಡಕ್ಕೆ ಮುಂಚೆ ಏನು ಮಾಡ್ತಾರೆ ಮೇಡಮ್, ಒಂದು ಬ್ಲೂ ಪ್ರಿಂಟ್ ಮಾಡ್ತಾರೆ ಅವರು. ಆ ಬ್ಲೂ ಪ್ರಿಂಟ್ ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಅವ್ರಿಗೆ ಹೇಳ್ಕೊಡೋದು ಈಸಿ ಆಯಿತು. ನಾನು ಹೇಳೋದಕ್ಕಿಂತ ನೋಡ್ಬಿಟ್ರು ಅವರು. ಎವ್ರಿಥಿಂಗ್ ಐ ವಾಸ್ ಅದ್ರಲ್ಲಿ ಮಾಡಿಬಿಟ್ಟಿದ್ದೆ, ಏನಾಗಬೇಕು CG ನಾನು ಹೆಂಗೆ ಬರಬೇಕು ಅಂತ. ಹಾಫ್ ಆಫ್ ದಟ್ ವರ್ಕ್ ವಾಸ್ ಡನ್. ಅದಕ್ಕೆ 1 ವರ್ಷದಲ್ಲಿ ಇದನ್ನು ಮಾಡೋಕ್ಕಾಗ್ತಿದೆ. ಇಲ್ಲಾಂದರೆ ಖಂಡಿತ 2-3 ವರ್ಷ ಆಗಿರೋದು. ಶಿವಣ್ಣ, ಉಪೇಂದ್ರ ಅಂಡ್ ರಾಜ್ಬಿ ಶೆಟ್ಟಿ, ಹೂಸ್ ದ ಮೈಂಡ್, ಹೂಸ್ ದ ಸೋಲ್ ಅಂಡ್ ಹೂಸ್ ದ ಹಾರ್ಟ್? ಅವರೇ ಹೇಳ್ಬೇಕು, ನೀವು ಹೇಳ್ಬೇಡಿ, ಅವ್ರು ಹೇಳಿ. ಇವಾಗ ಅಲ್ಲಿ ಹೋಮ್ ಡೈರೆಕ್ಟರ್ ನಾನೇ ಅಂತ ಹೇಳ್ತಾರೆ ಒಪ್ಪಿಸಲು ತುಂಬ ಹೆಮ್ಮೆ ಅಂತ. ಅದೇ ಥರ ನೀವು ಹೇಳ್ಕೋಬೋದು ಸರ್, 45 ಡೈರೆಕ್ಟರ್ ನಾನೇ ಅಂತ. ಆ ಥರ ಇದೆ ಟೀಸರ್. ಕಂದ್ರೆ ಸರ್ ಸರ್ ಬದುಕಿಗೆ ಅಂದರೆ 3 ಪಾತ್ರಗಳು ಸರ್. ಅಂದರೆ ಇಲ್ಲೇನಿದೆ, ನಂದಿ, ಕೋಣ, ಇದೆಲ್ಲ ಪಾತ್ರಗಳು ಬೇರೆ ರೂಪವಾಗಿ ಕಾಣಿಸ್ತದೆ. ಭಾಳ ಮುಖ್ಯವಾಗಿ ನೀವು ರೈಟಿಂಗಲ್ಲಿ ಅಂತ ಕೂತ್ಕೊಂಡಾಗ ಒಂದು ಪಾತ್ರದ ಬಗ್ಗೆ ಮ್ಯಾನರಿಸಮ್ ಮತ್ತು ಕಥೆ ಕಟ್ಕೊಡುವಾಗ ಯಾವುದು ತುಂಬ ಚಾಲೆಂಜ್ ಅನ್ನಿಸ್ತು? ಶಿವಣ್ಣ ಅವ್ರದ, ಉಪ್ಪಿ ಸರ್ದ, ಅಥವಾ ರಾಜ್ಬಿ ಶೆಟ್ಟಿ ಅವ್ರದ? ಸರ್ ಸ್ವಲ್ಪ ಇದು ಎಲ್ಲನೂ ಸ್ವಲ್ಪ ಓಲ್ಡು ಮಾಡಿದ್ರೆ ಕಮ್ಮಿ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕ್ಯಾರೆಕ್ಟರ್ನು ಕ್ಲೀನಾಗಿ ಆ ಕ್ಯಾರೆಕ್ಟರ್ ಹಿಂಗಿದೆ ಹಾಗೆ ಇಟ್ಕೊ. ಉಪ್ಪಿ ಸರ್ ಅಂದರೆ ಅವ್ರು ಹಾಗೆ ಇರಬೇಕು, ಶಿವಣ್ಣ ಇದೇ ಥರ ಇರಬೇಕು, ಹಾಗೆ ರೇಸ್ ಆಗಬೇಕು, ರಾಜ್ ಸರ್ ಹೇಗಿರಬೇಕು, ಎಲ್ಲದನ್ನು ಸ್ವಲ್ಪ ಟೈಟಾಗಿ ಕೆಲಸ ಮಾಡಿದ್ರೆ ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಸರ್. ಯಾವುದನ್ನು ಜಾಸ್ತಿ ಕಮ್ಮಿ ಅಂತ ಮಾಡೋಕ್ಕಾಗ ಒಂದು ಪೇಂಟಿಂಗ್ ಥರ ಈ ಸ್ಕ್ರಿಪ್ಟು. ಅದಕ್ಕೆ ನಾನು ಬ್ಲೂ ಪ್ರಿಂಟ್ ಮಾಡಿದಾಗ ಒಂದು ಡ್ರಾಯಿಂಗ್ ಥರ ಮಾಡಿಬಿಟ್ಟೆ. ಈ ಡ್ರಾಯಿಂಗ್ನ ಇನ್ನೂ 10 ಥರ ಡ್ರಾಯಿಂಗ್ ಮಾಡ್ಬೋದು, ಬಟ್ ನನಗೆ ಈ ಡ್ರಾಯಿಂಗ್ ಮೇಲೆ ಕನ್ಫರ್ಮ್ ಕಾನ್ಫಿಡೆನ್ಸ್. ಸೊ ಈ ಡ್ರಾಯಿಂಗ್ ಹಿಂಗೆ ನೋಡಿದ್ರೆ ಹಿಂಗೆ ಹೋಗುತ್ತೆ ಅಂತ ಒಂದು ಡಿಸೈನ್ ಮಾಡಿರೋಂಥ ಸಿನಿಮಾ ಇದೆ. ಸೊ ಎಲ್ಲನೂ ಈಸಿಯಾಗಿ ಒಂದೇ ಲೆವೆಲಲ್ಲಿ ತೂಗಿದ್ದೀವಿ ಸರ್. ನೀವು ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಎಲ್ಲ 3 ಜನರ ಫ್ಯಾನ್ಸೂ ಫುಲ್ ಖುಷಿ ಆಗ್ಬಿಡ್ತಾರೆ. ಈಗ ಎಲ್ಲನೂ ಕರೆಕ್ಟಾಗಿ ತೋರಿಸಿದ್ದಾರೆ. ಶಿವಣ್ಣ ಮೇ 19ಗೆ 30 ವರ್ಷ. ರಾಜ್ಕುಮಾರ್ ಅನ್ನೋದು ಕನ್ನಡ ಚಕ್ರವರ್ತಿ ಗೊತ್ತಿರುವಂಥದ್ದು. ಉಪೇಂದ್ರ ಸರ್ಗೆ ರಿಯಲ್ ಸ್ಟಾರ್ ಅಂತಾರೆ. ರಾಜ್ಬಿ ಶೆಟ್ಟಿ ಅವರಿಗೆ ನಿಮ್ಮ ಸಿನಿಮಾ ಮೂಲಕ ಒಂದು ಟೈಟಲ್ ಕೊಡೋದಾದ್ರೆ ಹೌ ಕ್ಯಾನ್ ಯು ಫಿಲ್ ದ ಬ್ಲ್ಯಾಂಕ್? ಮೇಡಮ್, ನಾನು ಟೀಸರ್ ಮಾಡಿದಾಗ ಏನೋ ಒಂದು ಹಾಕಿದ್ದೆ. ಅವ್ರು ಫಸ್ಟ್ ಬಂದು ಸರ್ ಅದನ್ನು ತೆಗಿತೀರಾ ಇಲ್ವಾ ಅಂತ ಹೇಳಿದ್ರು. ನೀವು ತೆಗ್ದಿಲ್ಲ ಅಂದರೆ ನಾನು ಬರೋಲ್ಲ ಅಂತ. ನಾನು ನೋಡಿದಂಥದ್ದು ಮೇಡಮ್, ಈಸ್ ವೆರಿ ಏನು ಹೇಳ್ತಾರೆ, ಈಸ್ ಒರಿಜಿನಲ್. ಅವ್ರಿಗೆ ಯಾವ ಪಟ್ಟ ಬೇಡ, ಅವರು ಈಸ್ ವೆರಿ ಸಿಂಪಲ್, ವೆರಿ ಒರಿಜಿನಲ್. ಈ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಆ್ಯಂಡ್ ಜಸ್ಟ್ ವಾಂಟ್ ಟು ಬಿ ಎನ್ ಆ್ಯಕ್ಟರ್. ಅವ್ರಿಗೆ ಪಟ್ಟಗಳು ಮೀರಿದೆ. ಸರ್, ಸಿನಿಮಾದಲ್ಲಿ VFX ನಾನೇ ಕೊಟ್ಬಿಡ್ತೀನಿ. SS ರಾಜ್ಬಿ ಶೆಟ್ಟಿ ಅಂತ ಸೋಲ್ ಸ್ಟಾರ್. ರಾಜ್ಬಿ ಸರ್,
ಅಫಿಷಿಯಲ್ ಆಗಿ ಅನೌನ್ಸ್ ಆಯ್ತು ನಿಮಗೆ. ಅರ್ಜುನ್ ಸರ್, ಸಿನಿಮಾದ ಟೀಸರ್ ಅಲ್ಲಿ VFX ತುಂಬಾ ಚೆನ್ನಾಗಿ ಬಂದಿದೆ. ಇಟ್ಸ್ ವಾಸ್ ಲೈಕ್ ಮೆಸ್ಮರೈಸಿಂಗ್. ಸೊ VFX ಎಷ್ಟು ಪರ್ಸೆಂಟ್ ಅಲ್ಲಿ ಸಿನಿಮಾದಲ್ಲಿ ಅಪ್ಲಿಕಬಲ್ ಆಗಿದೆ? ಒಂದು 40% ಆಫ್ ದ ಫಿಲ್ಮ್ ಇಸ್ ಮೋರ್ ಆಫ್ VFX. ಸರ್ ಉಪೇಂದ್ರ ಸರ್, ನಾನು RR ನಗರದಿಂದ ಬರ್ತಾ ಇದ್ದೆ, ಮಾಡ್ತಾ ಇದ್ದೀರಾ. ಅರ್ಜುನ್ ಜನ್ಯ ಹೋಗಿ ಪಾಂಚಜನ್ಯ ಬದಲು 4 ಪಾಂಚಜನ್ಯ ಆಗ್ಬಿಡ್ತೀರಾ ಅಂತ. ಸರ್ ನೀವು ನೆಕ್ಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರಬೇಕಾದ್ರೆ ಡೈಲಾಗ್ ಬರೀ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಸರ್ 45 ಅಂದರೆ 4 ಪಾಂಚ್ ಅಲ್ವಾ? ಹಾಂ, 4 ಪಾಂಚಜನ್ಯ ಅರ್ಜುನ್ ಜನ್ಯ ಅಂತ. ಗೊತ್ತಿಲ್ಲ ಸರ್, ಥ್ಯಾಂಕ್ ಯು. ಸೊ ಅದೇ ಹಾರ್ಡ್ ವರ್ಕ್ ಬಗ್ಗೆ ಕೇಳಿದೆ. ಅಷ್ಟೊಂದು ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದೀರಲ್ಲ, ತುಂಬ ಕಷ್ಟ ಆಗಲಿಲ್ವಾ ಅಂತ? ಸರ್ ಇಲ್ಲಿ ಇವಾಗ ನಮ್ಮ ಗುರುಗಳು ಬಂದಿದ್ದಾರೆ, ಅಮರನಾಥ್ ಶಾಸ್ತ್ರಿಗಳಂತ. ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡಿದ್ವಿ, ಯಾವಾಗಲೂ 2 ವರ್ಷದಿಂದ ಹೇಳಿದ್ವಿ. ಇದು ಮೋಸ್ಟ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲನೂ ಶಂಕರಾಚಾರ್ಯರೇ ಅನಿಸುತ್ತೆ ಅಂತ. ಸೊ ಅಲ್ಲಿಗೆ ಮುಗಿದೋಯ್ತು ಸರ್, ನಾನೇನು ಮಾಡಿಲ್ಲ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಡೈರೆಕ್ಟರ್ ತುಂಬ ರಿಸ್ಕು, ಡೈಲಾಗ್ ಇರ್ಬೋದು, ಅಭಿಮಾನಿ ದೃಷ್ಟಿಯಿಂದ ಅದನ್ನು ಹೇಗೆ ನಿಭಾಯಿಸಿದ್ವಿ? ಸರ್ ನನ್ನ 3 ಜನಕ್ಕೆ ಅಭಿಮಾನಿ ಅಲ್ಲ ಸರ್, ನಾನು ಡೈರೆಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಅವ್ರು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ. ನಾನೊಂದು ಫ್ಯಾನ್ ಆಗಿ ನೋಡ್ಕೊಂಡು ಅವ್ರನ್ನ ನೋಡ್ತಾ ಇದ್ದೆ. ಅವ್ರು ಮಾಡ್ಬೇಕಾದ್ರೆಲ್ಲ ಐ ವಾಸ್ ಜಸ್ಟ್ ಅ ಫ್ಯಾನ್. ನಾನು ಡೈರೆಕ್ಟ್ರಾಗಿ ಯಾವತ್ತೂ ಅವ್ರ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ, ಅದು ಸಾಧ್ಯವೂ ಇಲ್ಲ. ಅವರಿಂದ ನೋಡಿ ಕಲಿತಾ ಇರ್ಬೋದು ಅಷ್ಟೇ ಸರ್. ಅದೆಲ್ಲ ಇಲ್ಲ. ಅವ್ರಿಗೆ ಅವ್ರು ಡಿಸೈನ್ ಮಾಡ್ಕೊಂಡಿದ್ರು, ಹೇಳಿದ್ರೆ ಈ ಫಸ್ಟ್ ಹೇಳಿದ್ರಲ್ಲ ಡಿಸೈನ್ ಮಾಡಿದ್ದೆ ಅಂತ. ಹಿ ವಾಂಟೆಡ್ ದಟ್, ಬಟ್ ನಾವು ಅದನ್ನು ಒಪ್ಕೊಂಡು. ಯಾಕಂದರೆ ಒಂದು ವಿಭಿನ್ನತೆ ಇದೆ, ಅವ್ರು ತೋರಿಸೋದ್ರಲ್ಲಿ ಒಂದು ವಿಭಿನ್ನತೆ ಇದೆ, ಒಂದು ಪರ್ಪಸ್ ಇದೆ. ಆ ಪರ್ಪಸ್ನ ಫಾಲೋ ಮಾಡಬೇಕು. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ನಾನು ಹೀರೋ, ನಾನು ಓಮ್ ಮಾಡಿದೆ, ನಾನು ಜನ್ಮ ಜೋಡಿ ಮಾಡಿದೆ, ನಮ್ಮೂರ ಮಂದಿರ ಅದೆಲ್ಲ. ಇದು ಬೇರೆ, ಈ ಸಿನಿಮಾನೇ ಬೇರೆ ಇದರಲ್ಲಿದೆ. ಅದೇ ಹೇಳಿದೆ, ಅವರು ಡಿಸೈನ್ನೇ ತುಂಬ ಚೆನ್ನಾಗಿ ಮಾಡಿದರು. ಆ ವಯಸ್ಸು ನನಗೆ ತುಂಬ ಇಷ್ಟ. ಏನು, ಹಿ ವಾಂಟೆಡ್ ದಟ್. ನನಗೆ ಹಿಂಗೆ ಬೇಕು, ವಾಕಿಂಗ್ ಸೆಲ್, ಎವ್ರಿಥಿಂಗ್ ದಟ್ ವಾಸ್ ರಿಯಲಿ ಈಸಿ ಫಾರ್ ಮಿ. ಒಂದು ಆ್ಯಕ್ಟರ್ ಬೇಕು ನನಗೆ ಪ್ರತಿವರ್ಷ ಸುರೇಬೇಡ ಪಾಪ. ಅವ್ರದ್ದು ತುಂಬ ಐ ಥಿಂಕ್ ತುಂಬಾ ಒಳ್ಳೆಯವನು ಅಂತ ಅನ್ಸ್ಕೊಳಕ್ಕೆ ಹೋಗ್ತೇವೆ ನಾವು. ಸುಮ್ಮನೆ ಅರ್ಜುನ್ ಜನ್ಯ ಹಂಗಲ್ಲ ಇದೆ.